ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಊಟಿ ವೈಬ್ಸ್. ನೋಡ್ತಾ ಇದ್ದೀರಾ, ಇವತ್ತು ಭಾನುವಾರ, ಸಮಯ 7 ಗಂಟೆ. ಹೇಗಿದೆ ಅಂತ ವಾತಾವರಣ? ತುಂಬಾ ಚೆನ್ನಾಗಿದೆ ಅಲ್ವಾ? ಪಕ್ಕದಲ್ಲೆಲ್ಲ ಹಚ್ಚ ಹಸಿರಾಗಿದೆ, ನೋಡೋದಕ್ಕೇ ತುಂಬಾ ಖುಷಿ ಆಗುತ್ತೆ. ಸೊ ಈ ಚಳಿಗೆ, ಈ ಬಿಸಿಲಿಗೆ ನಾವೀಗ ಚಪಾತಿ, ಬಿಸಿ ಬಿಸಿಯಾಗಿರುವಂಥ ಚಪಾತಿ ಹಾಗೆ ಬೀಟ್ರೂಟ್ ಸೊಪ್ಪಿನ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ, ಚಪಾತಿಗೆ ಇವಾಗ ಮಾವನ್ನ ಕಲಸಿ ಒಂದು 30 ಮಿನಿಟ್ಸ್ ಎತ್ತಿಡ್ತಾ ಇದ್ದೀನಿ. ಸೊ ಬೀಟ್ರೂಟ್ ಸೊಪ್ಪು ಇಲ್ಲೇ ಫ್ರೆಶ್ ಆಗಿ ಸಿಗುತ್ತೆ. ಸೊ ಆ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ತೊಳೆದು ಒಂದು ಕುಕ್ಕರ್ಗೆ ಹಾಕ್ಕೊಳ್ಬೇಕು. ಬರೀ ಸೊಪ್ಪನ್ನು ತಿಂದರೆ ಚೆನ್ನಾಗಿರೋದಿಲ್ಲ. ಅದ್ರ ಜೊತೆ ಒಂದು 3 ಆಲೂಗೆಡ್ಡೆನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಉಪ್ಪನ್ನು ಸೇರಿಸಿ 2 ವಿಷಲ್ ಕೂಗಿಸಿ ಎತ್ತಿಟ್ಕೊಳ್ಬೇಕು. ಅದಾದ ನಂತರ ನಾವು ಅದಕ್ಕೆ ಒಗ್ಗರಣೆಗೆ ಬಂದುಬಿಟ್ಟು ಒಂದು 4 ಸ್ಪೂನ್ ಎಣ್ಣೆ ಹಾಕಬೇಕು. ಅದಾದಮೇಲೆ ಸಾಸಿವೆ, ಕರಿಬೇವು, ಆಮೇಲೆ ಒಂದು 2 ಈರುಳ್ಳಿ, ಸೊ ಏನು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀವಿ ಅದನ್ನು ಹಾಕಬೇಕು. ಚೆನ್ನಾಗಿ ಎಣ್ಣೆ ಇರಬೇಕು, ಅವಾಗೇನೆ ಚೆನ್ನಾಗಿರೋದು. ಏನು ಸೊಪ್ಪನ್ನು ನಾವು ಬೇಯಿಸಿ ಇಟ್ಕೊಂಡಿದ್ದೀವಿ ಅದನ್ನು ಚೆನ್ನಾಗಿ ಹಿಂಡಬೇಕು, ನೀರಂಶ ಇರಬಾರ್ದು. ಆ ಹಿಂಡಿರುವಂಥ ಸೊಪ್ಪನ್ನು ತೆಗೆದು ನಾವೇನು ಒಗ್ಗರಣೆ ಹಾಕ್ಕೊಂಡಿದ್ದೀವಿ ಅದರೊಳಗಡೆ ಹಾಕ್ಕೊಳ್ಬೇಕು. ಸೊ ಇವಾಗ ಪಲ್ಯ ರೆಡಿ ಇದೆ, ಚಪಾತಿ ಕೂಡ ರೆಡಿ ಇದೆ. ಸೊ ಪ್ಲೀಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ಡೈಲಿ ವ್ಲಾಗನ್ನು ನೋಡೋಕ್ಕೆ ರೆಡಿಯಾಗಿರಿ. ಬನ್ನಿ ತಿನ್ನೋಣ.